इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ 9:30 ಇಂದ 10 ಗಂಟೆ ನಡುವಿನ ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ ಒಬ್ಬ 32 ವರ್ಷದ ಯುವಕನಿಗೆ 3-4 ಜನ ಬಂದಂತವರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ನಂತರ ಅವನ ಮನೆಗೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಚೇಸ್ ಮಾಡಿ ಅವನ್ನ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಅಲ್ಲಿ ಅವನಿಗೆ ಇಂಜುರೀಸ್ ಆಗಿ ಹಂತದಲ್ಲಿ ಅಲ್ಲೇ ಡೆತ್ ಆಗಿದೆ. ಬಾಡಿಯನ್ನು ಇಲ್ಲಿ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಪ್ರಕರಣ ಒಂದು ಕೊಲೆ ಪ್ರಕರಣವನ್ನು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗಿದೆ. ಕಾರಣ ಅವರ ನಡುವೆ ಯಾರು ಮೃತ ಹೊಂದಿದ್ದಾರೆ ಮತ್ತೆ ಆರೋಪಿಗಳ ನಡುವೆ ಒಂದು ವೈಯಕ್ತಿಕ ವೈಷಮ್ಯ ಇತ್ತು ಅಂತ. ಅದು ಯಾವ ಮಟ್ಟದ ವೈಯಕ್ತಿಕ ವೈಷಮ್ಯ ಅನ್ನುವಂಥದ್ದು ನಾವಿನ್ನು ಪತ್ತೆ ಮಾಡಬೇಕಾಗಿದೆ. ಅಲ್ಲ, ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತಗೊಂಡಿದೀವಿ. ಇನ್ನು ಯಾರು CCTV ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರು ಇದ್ದಾರೆ, ಅವ್ರನ್ನ ಇನ್ನೂ ವಶಕ್ಕೆ ಪಡಿಬೇಕಾಗಿದೆ. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅದು ನಮ್ಮ ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಇವರೆಲ್ಲರೂ ಒಂದೇ ಪಕ್ಷಕ್ಕೆ ಸೇರಿದಂಥವ್ರು. ಅದನ್ನು ಹೊರತಾಗಿ ಅವರ ನಡುವೆ ಸ್ವಲ್ಪ ವೈಯಕ್ತಿಕ ಸಂಘರ್ಷ ಇತ್ತು ಅಂತ. ಯಾವ ರೀತಿ ಸಂಘರ್ಷ, ಯಾವ ಕಾರಣಕ್ಕಿತ್ತು ಅನ್ನೋದನ್ನ ನಾವು ತನಿಖೆಯಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಶೋಕನಗರ ಪೊಲೀಸ್ ಅಲ್ಲ, ಎಲ್ಲ ಆಸ್ಪೆಕ್ಟ್ಸ್ ಆಗುತ್ತೆ. ಇವಾಗ ಒಂದು ವೈಯಕ್ತಿಕ ಸಂಘರ್ಷ ಅಲ್ಲಿ ಆರೋಪಿಗಳಂತೂ ಯಾರು ಅಂತ ಗೊತ್ತಿದೆ. ಸೊ ಆರೋಪಿ ಮತ್ತೆ ಮೃತ ಯಾರಿದ್ದಾರೆ ಅವರಿಬ್ಬರ ನಡುವೆ ಏನು ವೈಯಕ್ತಿಕ ಸಂಘರ್ಷ ಇತ್ತು ಅನ್ನೋಂಥದ್ದನ್ನ ನಾವು ಸಮಗ್ರವಾಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗುತ್ತೆ. ಅಶೋಕನಗರ ಪೊಲೀಸ್ ಠಾಣೆ ಮತ್ತೊಂದು ಸಮೀರ್ ಅನ್ನುವಂತಹ ಯುವಕರ ಮೇಲೆ ಪ್ರತಿಭಟನೆ ಮಾಡಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಕೆಲ ಹಿಂದೂಪರ ಸಂಘಟನೆಗಳು ಮತ್ತು ಅದರ ಮುಖಂಡರು ಒಂದು ಪ್ರತಿಭಟನೆಯನ್ನು ಮಾಡಿರ್ತಾರೆ, ಮತ್ತೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅವನ ಮೊಬೈಲಲ್ಲಿ ಇರುವಂಥ ಕೆಲವು ಅಂಶಗಳನ್ನು ಒಳಗೊಂಡಂತೆ ಫಿರ್ಯಾದನ್ನು ನೀಡಿದ್ದಾರೆ. ಆ ಫಿರ್ಯಾದಲ್ಲಿ ಆ ವಿಡಿಯೋ ಆಧಾರಿತ ಅಂಶಗಳ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಇನ್ನು ಅದರಲ್ಲಿ ಯಾವ ಹುಡುಗಿ ಜೊತೆ ಅವನಿಗೆ ವಿಶ್ವಾಸ ಇತ್ತು ಅಥವಾ ಯಾವ ಹುಡುಗಿಗೆ ಅವನು ಕಾಡಿಸ್ತಾ ಇದ್ದ ಅನ್ನುವಂಥದ್ದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರುಗಳನ್ನು ಕೂಡ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಕೂಡ ಹೇಳಿಕೆ ಪಡ್ಕೊಳ್ಳಲಾಗುತ್ತೆ. ಈಗಾಗಲೇ ಪ್ರಕರಣ ಒಂದು ದಾಖಲು ಮಾಡ್ಕೊಂಡಿದ್ದೀವಿ, ಮತ್ತೆ ತನಿಖೆ ಮಾಡ್ತೀವಿ. ಅದು ತನಿಖೆಯಲ್ಲಿ ಏನು ಅಂಶ ಬರುತ್ತೆ ಆ ಅಂಶಗಳನ್ನು ಒಳಗೊಂಡಂತೆ ನಾವು ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೀವಿ. ಸಾಕಷ್ಟು ವಿಡಿಯೋಗಳಿದ್ದಾವೆ ಮತ್ತು ಸಾಕಷ್ಟು ಫೋಟೋಗ್ರಾಫ್ಸ್ ಇದೆ. ಅದರಲ್ಲಿ ಒಂದು ಮಾದಕ ವಸ್ತುಗಳನ್ನು ಅಂದರೆ ಗಾಂಜಾ ಉಪಯೋಗ ಮಾಡ್ತಿದ್ದು ಕೆಲವು ಗೋವಾ ಮೂಲದ ಹೋಟೆಲ್ಗಳಲ್ಲಿ ಕೂತಿರುವಂಥದ್ದು ಎಲ್ಲ ಕಂಡುಬರುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ವಿಷಯಗಳು ಕೂಡ ಅವರು ಕೊಟ್ಟಿರುವಂಥ ಕೆಲವು ವಿಡಿಯೋಗಳಲ್ಲಿ ಮತ್ತು ಫೋಟೋಗ್ರಾಫ್ಸಲ್ಲಿ ಇದೆ. ಅದೆಲ್ಲ ಸಮಗ್ರ ತನಿಖೆನ ಮಾಡಲಾಗುತ್ತೆ. ಅದಿನ್ನೂ ಅಸರ್ಟೈನ್ ಮಾಡಬೇಕು. ಇವಾಗ ಆರೋಪಿ ಸಿಕ್ಕ ಮೇಲೆ ಇವಾಗ ಫೋಟೋ ವಿಡಿಯೋಗಳಲ್ಲಂತೂ ಕೆಲವು ಗಾಂಜಾ ರಿಲೇಟೆಡ್ ಐಟಮ್ಸ್ನ ಒಂದು ಗೋವಾ ಮೂಲದ ಒಂದು ಹೋಟೆಲಲ್ಲಿ ಇಟ್ಕೊಂಡಿರುವಂಥದ್ದು, ಡಿಸ್ಪ್ಲೇ ಮಾಡಿರುವಂಥದ್ದು ಕಾಣುತ್ತೆ. ಸೊ ಅದನ್ನು ಯಾವ ರೀತಿ ಅವನು ಉಪಯೋಗಿಸ್ತಿದ್ದ ಅನ್ನುವಂಥದ್ದು ಈಗಷ್ಟೇ ತನಿಖೆ ಆಗಬೇಕಾಗಿದೆ. ಸರ್, ಇವತ್ತಿಗೂ ಸಹ ಅಂದರೆ ಗಾಂಜಾ ಕೊಡ್ತಿದ್ದ, ಮಿಸ್ಯೂಸ್ ಮಾಡ್ಕೊತಿದ್ದ, ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾನೆ. ಅದನ್ನು ಯುವತಿಯರು ಯಾರು ಇನ್ ಕ್ವೆಶ್ಚನ್ ಇದ್ದಾರೆ ಅವ್ರನ್ನ ನಾವು ವಿಚಾರಣೆಗೆ ಒಳಪಡಿಸಿ ಅವ್ರ ಕಡೆಯಿಂದ ಹೇಳಿಕೆ ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ತೊಂದರೆ ಆಗಿದೆ ಅನ್ನೋಂಥದ್ದು ಅವ್ರು ಹೇಳ್ಬೋದಾಗಿದೆ.
ಯಾರೊಬ್ಬರು ಸಂತ್ರಸ್ತರ ಮುಂದೆ ಬಂದಿಲ್ಲ ಸರ್ ತೊಂದರೆ. ಇಲ್ಲ. Admissions are open in Al Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इनटेक रखा गया है। वेकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ನಮ್ಮ ಗೆಳೆಯ ನಮ್ದ ಅಣ್ಣ ತಮ್ಮನ್ಕಿಂತ ಹೆಚ್ಚಿಗೆ ನನಗೆ ಬಾಯಾಗ ಶಬ್ದ ಇಲ್ಲ ಇವತ್ತು ಹೇಳಕ್ಕೆ. ಫೈರೋಜ್ ಪಠಾಣ್ ನಮ್ಮ ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ, ನಮ್ಮ ಜೊತೆಗೆ 10-15 ವರ್ಷ ಆಯ್ತು. ನಾವು ಜೊತೆಗೆ ವಿದ್ಯಾರ್ಥಿ ಕಾಂಗ್ರೆಸ್ಲೆ ರಾಜಕೀಯ ಜೀವನ ಚಾಲೂ ಮಾಡಿದ್ವಿ ಇಬ್ರು. ಅವನು NSY ಜಿಲ್ಲಾಧ್ಯಕ್ಷ ಆಗಿದ್ದ 2 ಬಾರಿ, ಆಮೇಲೆ NSY ನ್ಯಾಷನಲ್ ಸ್ಟೇಟ್ ಸೆಕ್ರೆಟರಿ ಆಗಿದ್ದ, ಜನರಲ್ ಸೆಕ್ರೆಟರಿ ಆಗಿದ್ದ, ಯೂತ್ ಕಾಂಗ್ರೆಸ್ ಈ ಬಾರಿ ಎಲೆಕ್ಷನ್ ನಿಂತು ಸೆಕ್ರೆಟರಿ ಆಗಿದ್ದಾನೆ. ನಿನ್ನೆ ಬಾರ್ಬರಿಕ್ ಅನ್ನೋಕ್ಕಿಂತ ಅದು ಶಬ್ದ ಕಮ್ಮಿ ಆಗ್ಬೋದು. ಒಂದು ತಾಯಿ ಮುಂದೆ, ಹುಟ್ಟಿದ ತಾಯಿ ಮುಂದೆ ಕೋಲಿಗೆ ಹೆಂಗ ಕುದಿಗೆ ಕೊಯ್ತಾರ ಹಂಗ ಕುದಿಗೆ ಕೊಯ್ದಾರ. ಒಂದು ನೀವು CCTVದಲ್ಲಿ ನೋಡಿರ್ಬೋದು. ಒಬ್ಬ ಚಾಕು ಹಾಕ್ತಾನ, ಅವನಿಗೆ ಒಳಗೆ ಓಡೋಗಿದ್ದಾನೆ, ಬಾಗ್ಲ ಹಾಕೊಂಡಿದ್ದಾನೆ. ಬಾಗ್ಲ ಹಾಕೊಂಡ್ರ ಸದಾ ಬಾಗ್ಲ ಮುರಿದು, 2 ಮಂದಿ ಹೋದ್ಕೊಳ್ಳೆ ಬಾಗ್ಲ ಮುರಿದ ಕಪಾಡದಲ್ಲಿ ದುಡ್ಡು ಐತಪ್ಪ, ನನ್ಗೆ ಜೀವ ಬಿಟ್ಟು ಬಿಡ್ರಿ, ಮದ್ವಿ ದುಡ್ಡು ಇಟ್ಟದ ಮನೆಯಲ್ಲಿ 5 ಲಕ್ಷ 5.5 ಲಕ್ಷ ಅಷ್ಟು ಇತ್ತು, ಈ ದುಡ್ಡು ಒಯ್ಯಿರಿ ನನ್ಗೆ ಬಿಡ್ರಿ ಅಂತ ಹೇಳಿದ್ಕೊಳ್ಳಿನೂ ಬೆಳ್ಳಿಲ್ಲ. ಅವ್ನ್ ಬೆನ್ನಾಗ ಚಾಕು ಹಾಕ್ಯಾರ, ಕಾಲಾಗ ಹಾಕ್ಯಾರ. ಆಮೇಲೆ ಅವನ್ ಮ್ಯಾಲ ಕುಂತಿ ಅವ್ನ್ ಕುದಿಗಿನ ಕೊಯ್ದು ಬಿಟ್ಟದಾರ. ತಾಯಿ ನೋಡ್ತಾ ಇದಾಳ, ತಾಯಿಗೆ ಹೊಡೆದಾರ. ಅವ್ರ ತಂಗಿಗೆ ಗ್ಯಾಸ್ ಚಾಲು ಇದ್ದಿದ್ದ ತಂಗಿಗೆ ಮುಖ ಹಾಕ್ಯಾರ. ಆ ತರ ಬರಬರಿ ಕೊಲೆ. ವಿದ್ಯಾಕಾಶಿ ಧಾರವಾಡ ಅಂತ ಹೇಳ್ತೀವಿ ನಾವು. ಏನು ಇದು ಮುಂಚಿಂದು ದ್ವೇಷ. ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ. ಸೆಪ್ಟೆಂಬರ್ ಅಕ್ಟೋಬರ್ ನಂಗೆ ಜ್ಞಾಪಕ ಇಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿನ ನಾವು ಕಮಿಷನ್ ಆಫೀಸ್ಗೆ ಹೋಗಿ, ನಮ್ ಮುಂಚೆ ಇಂಟಿಮೇಷನ್ ಇತ್ತು ಈ ತರ ಪ್ಲಾನಿಂಗ್ ನಡೆದಿತ್ತು ಅಂತ ಹೇಳಿ. ಹೆಸರು ಹಾಕಿ ನಾವು ಕೊಟ್ಟಿವಿ, ನಮ್ಗ ಪ್ರೊಟೆಕ್ಷನ್ ಕೊಡಿ, ನನ್ಗೆ ಇವ್ರ ಮೇಲೆ ನಮ್ ಮರ್ಡರ್ ಕೊಳೆ ಪ್ರಯತ್ನ ಮಾಡೋರು ಇದಾರೆ ಅಂತ ಹೇಳಿ ನನ್ ಮೇಲೇನು ಅವನ ಮೇಲೆ ಇಬ್ರದ್ದು ಹೆಸರು ಹಾಕಿ ಕೊಟ್ಟಿವಿ. ನಾವು ಇಬ್ರದ್ದು ಹೆಸರು ಹಾಕಿ ಕಮಿಷನರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಇದರಲ್ಲಿ ರಾಜಕೀಯ 100% 100% ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್. ಈಗ ಕೇಳಾಕ್ ಬರ್ತಾ ಇದೆ, ಸರೆಂಡರ್ ಆಗ್ತಾರಂತೆ, ಆಗ್ತಾರಂತೆ. ಇವ್ರಿಗೆ ಯಾರು ಸಪೋರ್ಟ್ ಇಲ್ಲಾರ್ದಾಗ ಹೆಂಗ್ ಸರೆಂಡರ್ ಆಗ್ತಾರ್ರಿ ಇವ್ರು? ಯಾರು ವಿದೌಟ್ ಸಪೋರ್ಟ್ ಹೆಂಗ್ ಆಗ್ತಾರ? ಎಲ್ಲ ನೀವು ಕಂಪ್ಲೇಂಟ್ ಕಾಪಿ ತರ್ಸ್ಕೋರಿ, ಕಮಿಷನರ್ ಹತ್ರ ಇದೆ, ಅರ್ಜಿ ತರಸ್ಕೋರಿ. ಅದ್ರಾಗ ಎಲ್ಲಾರ್ದ ಹೆಸರು ಇದಾವೆ, ಎಲ್ಲಾರ್ದ ಪ್ರತಿ ಒಂದ್ ಹೆಸರು ಐತಿ. ಒಂದೇ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ದಲ್ಲಿ ಅವ ಮೊಹಮ್ಮದ್ ಶಾ ಅಂತ ಏನಿದಾನೆ, ಫಸ್ಟ್ ಚಾಕು ಹಾಕಿದವನು, ಅವನು ತಾಲೂಕ್ ಅಧ್ಯಕ್ಷ. ಇದಕ್ಕೆ ಪ್ಯಾನಲ್ ಸಿಸ್ಟಮ್ ವೋಟಿಂಗ್ ಇರ್ತೈತಿ, ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೆ. ಪ್ಯಾನಲ್ ಸಿಸ್ಟಮ್ ವೋಟಿಂಗ್ ಇರ್ತೈತಿ. ಅದರಲ್ಲಿ ಅವ್ರ ಪ್ಯಾನಲ್ ದಲ್ಲಿ ನಮ್ಮ ಮಂದಿ ನಮ್ಮ ಪ್ಯಾನಲ್ ನಿಂತಿರ್ತಾರ, ಅವ್ರ ಮಂದಿ ಅವ್ರ ಪ್ಯಾನಲ್ ನಿಂತಿರ್ತಾರ. ಅದು ಆ ಟೈಮ್ದಾಗ ಸ್ವಲ್ಪ ಮಾತಿನ ಚಟುವಟಿಕೆ, ಜಗಳ ಆಗಿತ್ತು. ಅವಾಗಿಂದ ಅವ ದ್ವೇಷ ಇಟ್ಕೊಂಡೆ ಹಿಂಡಿದಲ್ಲೇ ಚಾಲು ಮಾಡಿದ್ದ. ಅವನು ಸಾಚಾ ಇಲ್ಲ. ನೀವೆಲ್ಲಾರು ಗೊತ್ತಿದೆ, ಒಂದು ಸಬರ್ಬನ್ದಲ್ಲಿ, ಟೌನ್ ದಲ್ಲಿ ಸಿಕ್ಕಾಪಟ್ಟಿ ಕೇಸಸ್ ಇದಾವೆ. ಅದಕ್ಕೆ ನಮ್ ಮುಂಚಿನ ನಮ್ಗೆ ಸಂಶಯ ಬಂತು, ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು, ನನ್ನ ಮೇಲೆ ಆಗ್ಲಿ ಅವನ ಮೇಲೆ ಆಗ್ಲಿ. ಈಗ ಫೈರೋಜ್ ಮತ್ತೆ ಶಾ ಏನ್ ಹೇಳ್ತಿದ್ರೆ, ಅವರಿಬ್ರು ಏನ್ ಸ್ನೇಹಿತರ? ಇಲ್ಲ, ಪರಿಚಯಸ್ಥರು. ಒಂದೇ ಏರಿಯಾದಲ್ಲಿ 5-6 ಮನಿ ಬಿಟ್ಟು ಮನಿ. ಅಲ್ಲೇ ಒಂದೇ ಏರಿಯಾದಲ್ಲಿ 5-6 ಮನಿ ಬಿಟ್ಟು ಮನಿ. ಏನ್ ಜಾಸ್ತಿ ದೂರ ಮನಿ ಇಲ್ಲ, ಅಲ್ಲೇ 5-6 ಮನಿ ಬಿಟ್ಟು ಮನಿ. ನಿಮ್ಮ ಹೆಸರು? ಅಬ್ದುಲ್ ದೇಸಾಯಿ ಅಂತ ಹೇಳಿ. ಆದ್ರೆ ಇದರಲ್ಲಿ
ನಮ್ ಸಮಾಜದ ಹಿರಿಯರದು ಬಹಳ ದೊಡ್ಡ ಕೇವಾಡಿದೆ. ಅವ್ರ ಪಿಕ್ಚರಿಗೂ ಬರಲ್ಲ. ನಾ ಇಷ್ಟೇ ನಾವು ನಮ್ಮ ಗೆಳೆಯ ಫೈರೋಜ್ ಅಂಜುಮನ್ ಎಲೆಕ್ಷನ್ ಹೋದ್ಸಲ ಟ್ರೈ ಮಾಡ್ಬೇಕಂತ ಇದ್ವಿ, ಆಗ್ಲಿಲ್ಲ, ಬಿಟ್ವಿ. ಅದೆಲ್ಲ ಎಣ್ಣೆ ಮಾತು. ಅದ್ರೆಲ್ಲಾ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಒಂದು ಯಾರು ಇಷ್ಟ ದೊಡ್ಡ ಮನಿಯೊಳಗ ತಾಯಿ ಮುಂತು ಇದ್ರ ಮುಂದೆ ಇಷ್ಟ ಮಾಡುವಷ್ಟು ದ್ವೇಷ ಶಾದು ಫೈರೋಜದ್ ಇದ್ದಿಲ್ಲ. ಆತರ ಅವ್ರಿಬ್ರದ್ದು ಏನು ಇದ್ದಿಲ್ಲ. ಅವನಿಗೆ ಫೈನಾನ್ಷಿಯಲಿ ಫಂಡಿಂಗ್ ಆಗಿದ್ದೆ. ಅವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಪೊಲೀಸ್ ತನಿಖೆ ಆಗ್ಲಿ. ನಾ ಅವ್ರಿಗೆ ನಿಮ್ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ನಮ್ದು ಹೋಮ್ ಮಿನಿಸ್ಟರಿಗೆ, ನಮ್ ಸಿಎಂ ಅವ್ರಿಗೆ, ನಮ್ DCM ಅವ್ರಿಗೆ ಇದು ಪ್ರಾಪರ್ ತನಿಖೆ ಆಗ್ಬೇಕು. ಇವ್ರು ಯಾರು ಬರ್ಬರಿ ಕೊಲೆ ಮಾಡಿದ್ದಾರೆ ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ನಾ ಇವತ್ತು ವಿನಂತಿಸ್ಕೊತೇನೆ. 100% ಕಾಂಗ್ರೆಸ್ ಲೀಡರ್ಗಳು, ನಮ್ ಸಮಾಜದ ಲೀಡರ್ಗಳು ಎಲ್ಲಾರು ಇನ್ವಾಲ್ವ್ಮೆಂಟ್ ಐತ್ರಿ ಇದರಲ್ಲಿ. ಹೌದು, ಅವ್ರು ಬೆಳಿಬೇಡ ಅಂತ ಹೇಳ್ತಾರ. ಒಂದೇ ಸಮಾಜದಲ್ಲಿ ಬೆಳಿಬೇಡ ಅಂತ ಅವ್ರಿಗೆ ಆಶೆ ಇದೆ. ಅವರೇ ಇರಬೇಕು ಸುಪ್ರೀಂ ಆಗಿ ಅಂತ ಹೇಳಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।